ತೊಗರಿ ರಾಶಿ ಪ್ರಾರಂಭವಾಗಿ ಈಗಾಗಲೇ ಒಂದು ತಿಂಗಳಿಂದ ಮಾರ್ಕೆಟ್ಗೆ ತೊಗರಿ ಬರ್ತಾ ಇದೆ. ಪ್ರಾರಂಭಿಕ ಹಂತದಲ್ಲಿ 10,500 ರೂಪಾಯಿ ಇದ್ದಿರತಕ್ಕಂಥ ತೊಗರಿ ಈಗ 6,500 ರೂಪಾಯಿ ಪರ್ ಕ್ವಿಂಟಲ್ಗೆ ಬಂದು ಒದಗಿದೆ. 6,500 ರೂಪಾಯಿ ಪರ್ ಕ್ವಿಂಟಲ್ಗೆ ಬಂದಾಗ ಸರ್ಕಾರದ ಗಮನ ಸೆಳೆದು ಒಂದು ತಿಂಗಳಿನಿಂದ ವಿವಿಧ ರೀತಿಯ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಅದರ ಪ್ರಕಾರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ 2/1/2025 ಸರ್ಕಾರ ತೊಗರಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಲು ಸರ್ಕಾರ ಆದೇಶ ಮಾಡಿ ಈಗಾಗಲೇ 20 ದಿನಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ಖರೀದಿ ಕೇಂದ್ರದ ಪ್ರಾರಂಭ ಆಗಲಿ ಅಥವಾ ನೋಂದಣಿ ಆಗಲಿ ಪ್ರಾರಂಭ ಆಗಿಲ್ಲ. ನಾವು ಮಾನ್ಯ ಎಲ್ಲ ನನ್ನ ರೈತ ಬಂಧುಗಳಿಗೆ ವಿನಂತಿ ಮಾಡ್ತಾ ಬಂದಿದ್ದೇವೆ. ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ತೊಗರಿಯನ್ನ ಅಡ್ಡಾದುಡ್ಡಿಯಾಗಿ ಮಾರಬಾರ್ದು. ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಪ್ರತಿ ಕ್ವಿಂಟಲ್ಗೆ 7,550 ರೂಪಾಯಿ ಇದೆ, ಆ ದರದಲ್ಲಿ ಮಾರಬೇಕು. ಅದರ ಜೊತೆಗೆ ಮಾನ್ಯ ಕುಷ್ಟಗಿ ಕ್ಷೇತ್ರದ ಶಾಸಕರು ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕರಿಗೆ ಅರ್ಜಿಯನ್ನ ಸಲ್ಲಿಸಿದ್ದೀವಿ. ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಸರ್ಕಾರ, ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಲ್ಗೆ 2,000 ರೂಪಾಯಿ ಸಹಾಯಧನವಾಗಿ ತೊಗರಿಗೆ ನೀಡಬೇಕು ಅಂತಕ್ಕಂಥ ಅರ್ಜಿಯನ್ನ ಸಲ್ಲಿಸಿದ್ವಿ. ನಿನ್ನೆ ಕೃಷಿ ಮಾರುಕಟ್ಟೆ ಸಚಿವರು ಶಿವಾನಂದ ಪಾಟೀಲ್ ಅವರು ಪ್ರತಿ ಕ್ವಿಂಟಲ್ಗೆ 450 ರೂಪಾಯಿ ರಾಜ್ಯ ಸರ್ಕಾರದ ಸಹಾಯಧನ ನೀಡುವುದಾಗಿ ಘೋಷಿಸಿದ್ದಾರೆ. ಒಟ್ಟಾರೆ ಈಗ ಪ್ರತಿ ಕ್ವಿಂಟಲ್ಗೆ 8,000 ರೂಪಾಯಿ ಪರ್ ಕ್ವಿಂಟಲ್ಗೆ ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡ್ತದೆ. ಇನ್ನೂ ಒಂದೆರಡು ದಿನಗಳಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಆಗುತ್ತೆ. ಹೀಗಾಗಿ ನಾವು ಮಾಡಿದ ಹೋರಾಟಕ್ಕೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಸ್ಪಂದಿಸದೆ ಹೋದ್ರು ಅಲ್ಪ ಪ್ರಮಾಣದಲ್ಲಿ ಆದರೂ ಕೂಡ ಸ್ಪಂದಿಸೋದಕ್ಕೆ ಇವತ್ತು ನಮಗೆ ನಿಜವಾಗಿ ಸಂತೋಷ ಆಗ್ತಾ ಇದೆ. ಪ್ರತಿ ಕ್ವಿಂಟಲ್ 8,000 ರೂಪಾಯಿಗೆ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸರ್ಕಾರ ಖರೀದಿ ಮಾಡುತ್ತೆ. ರೈತ ಬಂಧುಗಳು ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ರೈತರಿಗೆ ವಿನಂತಿ ಮಾಡ್ಕೊಳ್ತೇನೆ.